सृजनहार प्रभु तुमि तव भंजनहार धि 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 लंग रंग भंग बाजे अंग संग मृदंग धि 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 लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदे तुम्हार जय श्री गुरु महाराज जी की जय। ರಾಮ ಕೃಷ್ಣ ಪದಾಂಬುಜದಿ ನಲಿಯೋ ಎನ್ನ ಮನದ ಭ್ರಮರ ರಾಮ ಕೃಷ್ಣ ಪದಾಂಬುಜದಿ ನಲಿಯೋ ಎನ್ನ ಮನದ ಭ್ರಮರ ರಾಮ ಕೃಷ್ಣ ಮುಳ್ಳಿ ನಿಮ್ಮುಸುಕಿದೆ ವಿಷಯ ಕೆದಗೆ ಮುಳ್ಳಿ ನಿಮ್ಮುಸುಕಿದೆ ವಿಷಯ ಕೆದಗೆ ನಿಲ್ಲದಿರಲಿ ನಿಮಯ್ಯನು ಮರೆತು ರಾಮ ಕೃಷ್ಣ ಪದಾಂಬುಜದಿ ನಲಿಯೋ ಎನ್ನ ಮನದ ಭ್ರಮರ ರಾಮ ಕೃಷ್ಣ ಜನುಮ ಮರಣ ವಿಷಮ ವ್ಯಾಧಿಯ ಜನುಮ ಮರಣ ವಿಷಮ ವ್ಯಾಧಿಯ ಎನಿತು ಕಾಲ ಸಹಿಪೆ ಇನ್ನು ಜನುಮ ಮರಣ ವಿಷಮ ವ್ಯಾಧಿಯ ಎನಿತು ಕಾಲ ಸಹಿಪೆ ಇನ್ನು ಪ್ರೇಮ ಸುದೆಯ ಸವಿಷಿ ಪದದಿ ಪ್ರೇಮ ಸುದೆಯ ಸವಿಷಿ ಪದದಿ ಭವದ ಯಾತನೆ ಉಳಿಯದಿನ್ನು ರಾಮ ಕೃಷ್ಣ ಪದಾಂಬುಜದಿ ನಲಿಯೋ ಎನ್ನ ಮನದ ಭ್ರಮರ ರಾಮ ಕೃಷ್ಣ ಧರ್ಮ ಧರ್ಮ ಸುಖ ದುಃಖ ಶಾಂತಿ ತಾಪ ಧರ್ಮ ಧರ್ಮ ಸುಖ ದುಃಖ ಶಾಂತಿ ತಾಪ ದ್ವಂದ್ವದಲ್ಲಿರಲು ಮುಕ್ತಿಯುದಲ್ಲಿ ಧರ್ಮ ಧರ್ಮ ಸುಖ ದುಃಖ ಶಾಂತಿ ತಾಪ ದ್ವಂದ್ವದಲ್ಲಿರಲು ಮುಕ್ತಿಯದಲ್ಲಿ ಜ್ಞಾನ ಖಡ್ಗದಿ ಪರಮಯತ್ನದೇ ಜ್ಞಾನ ಖಡ್ಗದಿ ಪರಮಯತ್ನದಿ ಕತ್ತರಿಸು ನೀ ಕರ್ಮದ ಪಾಶವ ರಾಮ ಕೃಷ್ಣ ಪದಾಂಬುಜದಿ ನಲಿಯೋ ಎನ್ನ ಮನದ ಭ್ರಮರ ರಾಮ ಕೃಷ್ಣ
ರಾಮಕೃಷ್ಣ ನಾಮ ನಾಲಿಗೆ ನುಡಿಯಲಿ, ರಾಮಕೃಷ್ಣ ನಾಮ ನಾಲಿಗೆ ನುಡಿಯಲಿ, ಮೋಹದ ಕತ್ತಲು ಕಳೆಯುವುದಾಗ. ರಾಮಕೃಷ್ಣ ನಾಮ ನಾಲಿಗೆ ನುಡಿಯಲಿ, ಮೋಹದ ಕತ್ತಲು ಕಳೆಯುವುದಾಗ. ದುಸ್ವಪ್ನ ಜ್ವಾಲೆ ಹಾರುವುದಾಗ, ದುಸ್ವಪ್ನ ಜ್ವಾಲೆ ಆರುವುದಾಗ, ಮತ್ತಿನ ನಿದ್ರೆಯು ಉಳಿಯದೆನ್ನು. ರಾಮಕೃಷ್ಣ ಪದಾಂಬುಜದಿ ನಲಿಯ ಎನ್ನ ಮನದ ಭ್ರಮರ. ರಾಮಕೃಷ್ಣ ಪದಾಂಬುಜದಿ ನಲಿಯ ಎನ್ನ ಮನದ ಭ್ರಮರ. ರಾಮಕೃಷ್ಣ. ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಈಗ ನಮ್ಮ ಮನಸ್ಸನ್ನು ನಾವು ಒಂದು ಸಮುದ್ರ ತೀರಕ್ಕೆ ತಗೊಂಡೋಗೋಣ. ಏಕಾಂತವಾಗಿ ಕೂತಿದ್ದೇವೆ. ಇಡೀ ಸಮುದ್ರ ತೀರದಲ್ಲಿ ಎಡಗಡೆ ಬಲಗಡೆ ಎಲ್ಲಿ ನೋಡಿದ್ರೂ ಯಾರೂ ಇಲ್ಲ. ನಾನು ಮತ್ತು ನನ್ನ ಎದುರಿಗೆ ಸಮುದ್ರ, ಸಮುದ್ರದಲ್ಲಿ ಹೇಳ್ತಾ ಇರೋ ಅಲೆಗಳು ಇಷ್ಟೇ ಕಾಣಿಸ್ತಿದೆ. ನಮಗೆ ಇಷ್ಟೇ ಕಾಣಿಸ್ಬೇಕು. ಭಗವಂತನ ಸೃಷ್ಟಿಯನ್ನು ನಾವಿವಾಗ ಧ್ಯಾನಿಸೋಣ. ಎಂಥ ಅದ್ಭುತವಾದಂಥ ಸೃಷ್ಟಿ ಇದು. ಇದು ಹೇಗಾಗಿದೆ, ಇದು ಹೀಗೆ ಆಗಿರಬೇಕು. ಆ ಸಮುದ್ರದಲ್ಲಿ ಅಲೆಗಳೇ ಏಳಬೇಕು. ಇದಕ್ಕೆ ಭೌಗೋಳಿಕವಾಗಿ, ಜಿಯೋಗ್ರಫಿಕಲಿ, ಸೈಂಟಿಫಿಕಲಿ ರೀಸನ್ಸ್ ಎಲ್ಲ ಕೊಡ್ಬೋದು. ಆ ರೀಸನ್ಸ್ ಹಿಂದೆ ಇದು ಹೀಗೆ ಆಗಬೇಕು ಅಂತಿರೋ ನಿಯಮ ಯಾರ್ದು? ಈ ಅಲೆಗಳು ಹೀಗೆ ಏಳಬೇಕು, ಸಮುದ್ರ ಹೀಗೆ ಆಗಬೇಕು, ಆ ಭೂಮಿ ಹೀಗೆ ಇರಬೇಕು, ಭೂಮಿ ತುದಿನಲ್ಲಿ ಸಮುದ್ರ ಇರಬೇಕು. ಇದೆಲ್ಲ ಹೇಗಾಯಿತು? ಯಾರ್ದು ಇದಕ್ಕೆ ಕಾರಣ? ಎಲ್ಲ ಸೃಷ್ಟಿಗೂ ಆ ಭಗವಂತನೇ ಕಾರಣ. ಆ ಒಂದು ಅಭವ್ಯವಾದ ಸೃಷ್ಟಿಯನ್ನು ಭಾವಿಸೋಣ. ಈ ಒಂದು ಮನುಷ್ಯ ಜೀವವನ್ನು ಪಂಚಭೂತಗಳಿಂದ ನಿರ್ಮಿಸಿದಂತಹ ಆ ದಿವ್ಯ ಶಕ್ತಿ ಅದು ಭಗವಂತ. ಅದು ನಾನಾ ರೂಪದಲ್ಲಿ ನಮ್ಮೊಂದಿಗಿದೆ. ವಿವಿಧ ವಿಧವಾದಂಥ ಆಕಾರದಲ್ಲಿ, ವಿಧ ವಿಧವಾದಂಥ ಹೆಸರುಗಳಲ್ಲಿ ಅದೇ ಆ ದಿವ್ಯ ಶಕ್ತಿ, ಆ ಭಗವಂತನ ಶಕ್ತಿ, ಆ ನಿರಾಕಾರ ಪರಬ್ರಹ್ಮನ ಶಕ್ತಿ ಈಗ ಅಲ್ಲಿ ನಾವು ಸಮುದ್ರದಿಂದ ನೋಡ್ತಾ ಇದ್ದೀವಿ. ಇದು ಆ ಭಗವಂತನ ಸೃಷ್ಟಿ. ಅಲೆಗಳು ಅಲೆಗಳು ದೊಡ್ಡದಾಗಿ ಹೇಳುತ್ತೆ, ಚಿಕ್ಕದಾಗಿ ಹೇಳುತ್ತೆ. ಆ ಅಲೆಗಳನ್ನೇ ನೋಡ್ತಾ ಇರೋಣ. ಆ ಒಂದೊಂದು ಅಲೆಗಳು ಕೂಡ ಆ ಭಗವಂತನ ನಾಮ ಜಪಿಸ್ತಾ ಇದೆ ಅಂತ ಭಾವಿಸೋಣ. ಒಂದೊಂದು ಅಲೆ ಬಂದಾಗ್ಲೂ ಆ ಶ್ರೀರಾಮಕೃಷ್ಣರ ನಾಮ, ಶ್ರೀರಾಮಕೃಷ್ಣರ ಪಾದಕ್ಕೆ ಅದು ನಾಮ ಹೇಳಿಕೊಂಡು ಅಲೆಗಳು ಬರ್ತಿದೆ ಅಂತ ಒಂದೊಂದು ಅಲೆನೂ ಭಾವಿಸ್ಕೊಂಡು ನಾಮ ಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ,
ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಆ ಮನಸ್ಸು ಪ್ರತಿಯೊಂದು ಅಲೆಗಳಲ್ಲೂ ಆ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಆ ಅಲೆಗಳೆಲ್ಲ ಭಗವಾನ್ ಶ್ರೀರಾಮಕೃಷ್ಣರ ಪಾದಗಳಿಗೆ ಅಭಿಷೇಕ ಮಾಡ್ತಾ ಇತ್ತು. ಒಂದೊಂದು ನಾಮ ಜಪ ಹೇಳಿದಾಗ್ಲೂ ಆ ಒಂದು ಭಾವ, ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯ ಭಾವ, ಆ ಅಲೆಗಳ ಒಂದು ಪ್ರಶಾಂತತೆ ಭಾವಿಸ್ತಾ ಅದನ್ನೇ ಭಾವಿಸ್ಕೊಂಡು ನಿಧಾನಕ್ಕೆ ಕಣ್ಣು ತೆಗೆಯೋಣ. ಈಗ ನೀತಿಕತೆ. ಇವತ್ತು ದಿಗಂತ್ ಒಂದು ನೀತಿಕತೆ ಹೇಳೋದಕ್ಕೆ ನಮ್ಮ ಮುಂದೆ ಇದ್ದಾನೆ. ಈ ನೀತಿಕತೆ ಬಗ್ಗೆ ಒಂದೇ ಒಂದು ಮಕ್ಕಳಿಗೆ ಹೇಳಬೇಕು. ನೀವು ನೀತಿಕತೆ ಆರಿಸ್ಕೊಳ್ಳೋವಾಗ ಈ ಹಿಸ್ಟ್ರಿದು ಅಥವಾ ಟೆಕ್ಸ್ಟ್ ಬುಕ್ದು ಹಿಸ್ಟ್ರಿದು ಇದು ಬೇಡ. ಯಾಕೆಂದರೆ ಸ್ಕೂಲಲ್ಲಿ ಕೇಳೇ ಇರ್ತೀವಿ ನಾವು. ಅದನ್ನು ನಾವೇನು ಮಾಡಬೇಕು ಅಂದರೆ ಇಲ್ಲಿ ನೀತಿಕತೆ ಆರಿಸ್ಕೋಬೇಕಾದ್ರೆ ನೀತಿ ಹೇಳೋವಂಥ ಕತೆಗಳು ಅಥವಾ ಪುರಾಣದಲ್ಲಿರುವಂಥ ಇನ್ಸಿಡೆಂಟ್ಸು ಅದರಲ್ಲಿ ಯಾವುದೋ ಒಂದು ನೀತಿ ಸಿಗಬೇಕು ನಮಗೆ. ಆ ಥರದ್ದು ಆರಿಸ್ಕೊಳ್ಳೋಣ. ಅಥವಾ ಯಾರು ದೈವ ಭಕ್ತರದು ಅವ್ರದ್ದು ಜೀವನದಲ್ಲಿ ಬರೋ ಇನ್ಸಿಡೆಂಟ್ಸು ಈ ಥರ ನಮಗೆ ಈ ಯುದ್ಧ ಗಿದ್ದ ಇವೆಲ್ಲನೂ ನಿಮಗೆ ಅದಕ್ಕೆ ಹೇಳ್ತೀನಿ. ಆಶ್ರಮದಲ್ಲಿ ಬುಕ್ ಸಿಗತ್ತೆ. ಯಾರಾದರೂ ಇದೆ ಆಶ್ರಮ ರಾಮಕೃಷ್ಣ ಆಶ್ರಮಕ್ಕೆ ಹೋದರೆ ಈ ನೀತಿ ಕಥೆಗಳದೇ ಬುಕ್ ಇದೆ. ಎಷ್ಟೊಂದು ವಾಲ್ಯೂಮ್ಸ್ಗಳಿದೆ. ಯಾವುದೋ ಒಂದು ತೊಗೊಂಡ್ರೂ ನಿಮಗೆ ಸುಮಾರು ಒಂದು 4-5 ವರ್ಷಕ್ಕೆ ಬರುತ್ತೆ. ಆ ಥರ ಅದರಲ್ಲಿರೋಷ್ಟು ಕತೆ ಅಷ್ಟರಲ್ಲಿ ಹೇಳ್ಬೋದು ನೀವು. ಸೊ ಹಾಗಾಗಿ ನೀತಿ ಕಥೆನ ಆಯ್ಕೆ ಮಾಡ್ಕೊಳ್ಳೋವಾಗ ತುಂಬ ಇದಾಗಿ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಈಗ ದಿಗಂತ್. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ದಿಗಂತೆಂ, VMS ನಂಬರ್ 575. ಇವತ್ತು ನಾನೊಂದು ನೀತಿಕತೆಯನ್ನು ಹೇಳ್ತಿದ್ದೇನೆ. ಸಿಖ್ ಸಮುದಾಯದ ಸ್ಥಾಪಕ ಗುರುನಾನಕರು
ತೀರ್ಥ ಸ್ಥಳಗಳ ಯಾತ್ರೆ ಮಾಡ್ಕೊಂಡು ಬರುವಾಗ ಒಂದು ಊರಿಗೆ ಬಂದು ತಲುಪ್ತಾರೆ. ಆ ಊರಿನಲ್ಲೇ ಕೆಲವು ದಿವಸಗಳ ಕಾಲ ಅವರು ತಂಗಿದ್ದು ಅಲ್ಲೇ ಪ್ರವಚನ ಮತ್ತು ಸತ್ಸಂಗಗಳನ್ನು ಮಾಡಿಕೊಂಡು ಕಾಲವನ್ನು ಕಳೀತಾ ಇರ್ತಾರೆ. ಆ ಊರಿನಲ್ಲಿ ಇಬ್ಬರು ಸಾಹುಕಾರರಿರ್ತಾರೆ. ಒಬ್ಬನ ಹೆಸರು ಶ್ಯಾಮದಾಸ, ಇನ್ನೊಬ್ಬನ ಹೆಸರು ರಾಮದಾಸ. ಇವರಿಬ್ಬರು ಒಂದು ದಿವಸ ಗುರುನಾನಕರ ಸತ್ಸಂಗಕ್ಕೆ ಅಂತ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ರಾಮದಾಸನಿಗೆ ಅವನ ಒಂದು ಕೆಟ್ಟ ಸ್ನೇಹಿತರ ಗುಂಪೊಂದು ಸಿಗುತ್ತೆ. ಅವನು ಅವ್ರ ಕಡೆಗೆ ಹೆಚ್ಚು ಆಕರ್ಷಿತನಾಗಿ ಅವ್ರ ಜೊತೆ ಹೊರಟು ಹೋಗ್ತಾನೆ. ಶ್ಯಾಮದಾಸ ಅವನಿಗೆ ಎಚ್ಚರಿಸ್ತಾನೆ, ನೋಡು, ಮುಕ್ತಿಯ ಆನಂದವನ್ನು ಬಿಟ್ಟು ನೀನು ನರಕಕ್ಕೆ ಹೋಗಿ ಬೀಳಬೇಡ, ನನ್ನ ಜೊತೆ ಸತ್ಸಂಗಕ್ಕೆ ಬಾ ಅಂತ ಹೇಳಿದ್ರೂ ಕೂಡ ಆ ಯಾವ ಹಿತನ ನುಡಿಗಳು ಕೂಡ ರಾಮದಾಸನ ಮೇಲೆ ಪರಿಣಾಮ ಬೀರೋದಿಲ್ಲ. ಇದು ಹೀಗೆ ಒಂದಷ್ಟು ದಿವಸಗಳ ಕಾಲ ಆಗ್ತಾ ಬರುತ್ತೆ. ಅಂದರೆ ಪ್ರತಿ ದಿವಸ ಶ್ಯಾಮದಾಸ ಗುರುನಾನಕರ ಸತ್ಸಂಗಕ್ಕೆ ಹೋದರೆ ರಾಮದಾಸ ತನ್ನ ಸ್ನೇಹಿತರ ಜೊತೆ ಹೋಗಿ ಮಾಡಬಾರ್ದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಾನೆ. ಒಂದು ದಿವಸ ಮತ್ತೆ ಶ್ಯಾಮದಾಸ ಹೇಳ್ತಾನೆ, ಇವತ್ತು ಗುರುಗಳು ನಮಗೆ ಪ್ರಸಾದವನ್ನು ಕೊಡ್ತಾರೆ, ದಯವಿಟ್ಟು ನೀನು ನನ್ನ ಜೊತೆ ಬಾ ಇವತ್ತು ಸತ್ಸಂಗಕ್ಕೆ. ನೀನು ಪ್ರತಿ ದಿವಸ ಹೋಗಿ ನೀನು ಪಾಪದ ಕೆಲಸಗಳಲ್ಲೇ ತೊಡಗಿಕೊಂಡಿದ್ದೀಯಾ. ಎಂತಹ ಪಾಪಿಷ್ಟನಾದರೂ ಕೂಡ ಮಹಾತ್ಮರ ದರ್ಶನದಿಂದ ನಿನ್ನ ಪಾಪಗಳೆಲ್ಲ ನಾಶವಾಗಿ ಹೋಗುತ್ತೆ. ಹಾಗಾಗಿ ಇವತ್ತು ನೀನು ನನ್ನ ಜೊತೆ ಬಾ ಅಂತ ಶ್ಯಾಮದಾಸ ಎಷ್ಟೇ ಕೇಳಿಕೊಂಡ್ರೂ ರಾಮದಾಸನಿಗೆ ಅದ್ಯಾವುದೂ ಅರ್ಥ ಆಗೋದಿಲ್ಲ. ಅವನು ಹೇಳ್ತಾನೆ, ನೋಡು ಸ್ನೇಹಿತ, ನೀನು ದಿನವೂ ಸತ್ಸಂಗಕ್ಕೆ ಹೋಗಿ ಪುಣ್ಯ ಗಳಿಸಿದ್ದೀಯಾ ಅಂತ ಹೇಳ್ತೀಯ, ನಾನು ದಿನವೂ ನನ್ನ ಸ್ನೇಹಿತರ ಜೊತೆ ಹೋಗಿ ಪಾಪವನ್ನು ಮಾಡಿದ್ದೀನಿ ಅಂತ ಹೇಳ್ತಿದ್ದೀಯಾ. ಇದ್ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕೆಲಸ ಮಾಡು, ಇವತ್ತು ನನ್ನ ಮನೆ ಹತ್ರ ಬಾ, ನಮ್ಮ ಕೆಲಸಗಳಿಗೆ ಯಾವ್ಯಾವ ಕರ್ಮಫಲ ದೊರೆತಿದೆ ಅನ್ನೋದನ್ನು ನಾವು ವಿಮರ್ಶಿಸಿ ನೋಡಿಕೊಳ್ಳೋಣ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು ಅಂತ ಹೇಳಿ ಶ್ಯಾಮದಾಸ ಹೊರಟು ಹೋಗ್ತಾನೆ. ಅವತ್ತು ಸಂಜೆ ರಾಮದಾಸ ತನ್ನ ಮನೆಯ ಹತ್ರ ತನ್ನ ಸ್ನೇಹಿತನಿಗೋಸ್ಕರ ಇದ್ರು ನೋಡ್ತಾ ಕಾಯ್ತಾ ಇರ್ತಾನೆ. ಶ್ಯಾಮದಾಸ ಬರೋದು ಸ್ವಲ್ಪ ತಡ ಆಗುತ್ತೆ. ರಾಮದಾಸ ತನ್ನ ಕೋಲಿನಿಂದ ಆ ಮಣ್ಣನ್ನು ಕೆದಕೋದಕ್ಕೆ ಶುರು ಮಾಡ್ತಾನೆ. ಹಿಂದಿನ ದಿವಸ ಒಳ್ಳೆ ಮಳೆ ಬಿದ್ದು ಮಣ್ಣು ಮೃದುವಾಗಿರುತ್ತೆ. ಮಣ್ಣು ಸ್ವಲ್ಪ ತೆಗೆದ ತಕ್ಷಣ ಅವನಿಗೆ ಒಂದು ಚಿನ್ನದ ನಾಣ್ಯ ಕಾಣುತ್ತೆ. ಏನಿದು ಅಂತ ಆಶ್ಚರ್ಯದಿಂದ ನೋಡಿದ್ರೆ ಅಲ್ಲೊಂದು ಮಡಕೆ ಸಿಗುತ್ತೆ. ಆ ಮಡಕೆಯನ್ನು ಮನೆಯೊಳಗಡೆ ತೊಗೊಂಡೋಗಿ ಸುರಿದು ನೋಡ್ತಾನೆ. ಆ ಒಂದು ಚಿನ್ನದ ನಾಣ್ಯ ಬಿಟ್ಟು ಮಿಕ್ಕಿದ್ದೆಲ್ಲವೂ ಇದ್ದಲು ಚೂರಾಗಿರುತ್ತೆ. ಆದರೂ ಅಂದರೆ ಅವನಿಗೆ ನಿರಾಶೆ ಆಗುತ್ತೆ. ಆದರೂ ಒಂದು ಚಿನ್ನದ ನಾಣ್ಯ ಆದರೂ ಸಿಕ್ತಲ್ಲ ಅಂತ ಸಂತೋಷ ಪಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ಯಾಮದಾಸ ಕೂಡ ಬರ್ತಾನೆ. ಅವನನ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಕುಂಟ್ತಾ ಬರ್ತಾ ಇದ್ದ. ಅವನ ಕಾಲಿಗೆ ತುಂಬ ನೋವಾಗಿತ್ತು. ಏನಾಯ್ತಯ್ಯ ನಿನಗೆ ಅಂತ ರಾಮದಾಸ ಕೇಳ್ತಾನೆ. ಅದಕ್ಕೆ ಶ್ಯಾಮದಾಸ ಹೇಳ್ತಾನೆ, ದಾರಿಲಿ ಬರುವಾಗ ಒಂದು ದೊಡ್ಡ ಮುಳ್ಳೊಂದು ಚುಚ್ಚಿ ಕಾಲಿಗೆ ತುಂಬ ನೋವಾಗ್ಬಿಡ್ತು ನನಗೆ ಅಂತ ಹೇಳಿ. ಅದಕ್ಕೆ ರಾಮದಾಸ, ನೋಡ್ದ ಸ್ನೇಹಿತ, ನೀನು ದಿನಾ ಸತ್ಸಂಗಕ್ಕೆ ಹೋಗಿದ್ರೂ ಕೂಡ ನಿನಗೆ ಇವತ್ತು ಮುಳ್ಳು ಚುಚ್ಚಿ ಇಷ್ಟೊಂದು ಯಾತನೆ ಪಡಬೇಕಾಗಿದೆ. ನಾನು ದಿನವೂ ನನ್ನ ಸ್ನೇಹಿತರ ಜೊತೆ ಹೋಗಿ ನಾನು ಎಷ್ಟೇ ಪಾಪ ಮಾಡಿದ್ರೂ ಕೂಡ ನನಗೆ ಇವತ್ತೊಂದು ಚಿನ್ನದ ನಾಣ್ಯ ಸಿಕ್ತು ನೋಡು ಅಂತ ಹೇಳ್ತಾನೆ. ಇದನ್ನು ಕೇಳಿ ಶ್ಯಾಮದಾಸನಿಗೆ ಸ್ವಲ್ಪ ಗೊಂದಲ ಆಗುತ್ತೆ. ಆಮೇಲೆ ಇದನ್ನು ಗುರುನಾನಕರ ಬಳಿ ಹೇಳಿ ಪರಿಹಾರ ಏನು ಅಂತ ಕಂಡುಕೊಳ್ಬೇಕು ಅಂತ ಹೇಳಿ ರಾಮದಾಸನನ್ನು ಕರ್ಕೊಂಡು ಶ್ಯಾಮದಾಸ ಗುರುನಾನಕರ ಬಳಿ ಹೋಗ್ತಾನೆ. ಅಲ್ಲಿ ಗುರುನಾನಕರು ಅವರ ಒಂದು ದಿವ್ಯವಾದ ಆಧ್ಯಾತ್ಮಿಕ ಶಕ್ತಿಯಿಂದ ಇವರ ಪೂರ್ವಜನ್ಮಗಳನ್ನು ಅವರ ಮನಸ್ಸಿನಲ್ಲಿ ಅವರು ನೋಡಿ ಹೇಳ್ತಾರೆ. ಮೊದಲು ರಾಮದಾಸನಿಗೆ ಹೇಳ್ತಾರೆ, ನೀನು ಹಿಂದಿನ ಜನ್ಮದಲ್ಲಿ ಒಂದು ಚಿನ್ನದ ನಾಣ್ಯವನ್ನು ದಾನ ಮಾಡಿದ್ದೆ. ಅದರ ಫಲವಾಗಿ ನಿನಗೆ ಈ ಜನ್ಮದಲ್ಲಿ ಒಂದು ಮಡಿಕೆಯ ತುಂಬ ಚಿನ್ನದ ನಾಣ್ಯಗಳು ನಿನಗೆ ಸಿಗಬೇಕಾಗಿತ್ತು. ಆದರೆ ನೀನು ಪಾಪದ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರಿಂದ ನೀನು ಒಂದೊಂದು ಪಾಪದ ಕೆಲಸ ಮಾಡಿದಾಗಲೂ ಕೂಡ ಒಂದೊಂದೇ ಚಿನ್ನದ ನಾಣ್ಯ ಇದ್ದಿಲ ಚೂರಾಗಿ ಪರಿವರ್ತನೆ ಆಗ್ತಾ ಬಂತು. ಇನ್ನೊಂದು ಸಾರಿ ನೀನೇನಾದರೂ ಪಾಪದ ಕೆಲಸ ಮಾಡಿದರೂ ಕೂಡ ನಿನಗೆ ಸಿಕ್ಕದಂತಹ ಒಂದು ಚಿನ್ನದ ನಾಣ್ಯ ಕೂಡ ನಿನಗೆ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಶ್ಯಾಮದಾಸನಿಗೆ, ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ದುಷ್ಟನಾದ ರಾಜನಾಗಿದ್ದೆ, ಹಲವಾರು ಮಂದಿ ಸಜ್ಜನರ ಕೊಲೆಗೈದಿದ್ದೆ ನೀನು. ಅದರ ಪರಿಣಾಮವಾಗಿ ನಿನಗೆ ಈ ಜನ್ಮದಲ್ಲಿ ನೀನು ಜೈಲಿಗೆ ಹೋಗಿ ಮರಣದಂಡನೆಯನ್ನು ಅನುಭವಿಸಬೇಕಾಗಿತ್ತು. ಆದರೆ ನೀನು ದಿನಾ ಸತ್ಸಂಗಕ್ಕೆ ಬರ್ತಿದ್ದ ಕಾರಣ ಆ ಕರ್ಮದ ಹೊರೆಯೆಲ್ಲ ಹಗುರಾಗಿ ನೀನು ಕೇವಲ ಒಂದು ಮುಳ್ಳು ಚುಚ್ಚಿದ ಯಾತನೆಯಿಂದ ಅದು ಅಲ್ಲಿಗೆ ಮುಗಿದು ಹೋಯಿತು ಅಂತ ಹೇಳ್ತಾರೆ. ಇದನ್ನು ಕೇಳಿ ಅವರಿಬ್ಬರಿಗೂ ಜ್ಞಾನೋದಯ ಆಗುತ್ತೆ. ಅವರಿಬ್ಬರು ಅದಾದಮೇಲೆ ಗುರುವಿನ ಸೇವೆಯಲ್ಲಿ ತೊಡಗಿಕೊಂಡು ಒಳ್ಳೆಯ ಜೀವನವನ್ನು ನಡೆಸ್ತಾರೆ. ಇದರಿಂದ ನಾವು ಏನು ತಿಳ್ಕೊಳ್ಬೋದು ಅಂದರೆ, ನಾವು ಮಾಡಿದ ಕರ್ಮಗಳ ಫಲ ಎಲ್ಲೂ ಹೋಗೋಲ್ಲ, ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ.
ಒಂದು ವೇಳೆ ನಾವೇನೋ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಕೂಡ ನಮಗೇನೋ ಒಂದು ಒಳ್ಳೇದಾದ ತಕ್ಷಣ ನಾವು ಏನೋ ಕೆಟ್ಟ ಕೆಲಸ ಮಾಡಿದ್ರೆ ಏನೂ ಆಗೋದಿಲ್ಲ ಅಂತ ತಿಳ್ಕೊಳ್ಬಾರ್ದು. ಅದು ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಯಾವುದೋ ಒಂದು ಒಳ್ಳೆಯ ಕೆಲಸಗಳ ಪರಿಣಾಮವಾಗಿ ನಮಗೆ ಒಳ್ಳೆಯದಾಗುತ್ತೆ. ಆಮೇಲೆ ಏನು ಕೆಲವೊಂದು ಸಾರಿ ನಾವು ಭಗವಂತನ ಚಿಂತನೆಯಲ್ಲಿದ್ದು ನಾವೆಲ್ಲ ಒಳ್ಳೆಯ ಕೆಲಸಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ರೂ ಕೂಡ ಕೆಲವೊಮ್ಮೆ ನಮಗೆ ಕಷ್ಟಗಳು ಎದುರಾಗ್ಬೋದು. ಅದು ಕೂಡ ನಮ್ಮ ಕರ್ಮಗಳ ಫಲವೇ ಹೊರತು ಇದರಿಂದ ಅದು ಏನು ನಾವು ಒಳ್ಳೆಯ ಜೀವನವನ್ನು ನಡೆಸ್ತಿದ್ದೀವಿ ಆದರೂ ಕೂಡ ಈ ಥರ ಕಷ್ಟಗಳು ನಮಗೆ ಎದುರಾದವು ಅಂತ ನಾವು ಅಂದ್ಕೊಳ್ಬಾರ್ದು. ಆದ್ದರಿಂದ ನಾವು ಮಾಡಬೇಕಾಗಿರೋದೇನೆಂದರೆ ಯಾವಾಗಲೂ ಸದಾ ಜಪ ಧ್ಯಾನ ಮತ್ತು ಭಗವಂತನ ಚಿಂತನೆಯಿಂದ ನಮ್ಮ ಏನು ಕೆಟ್ಟ ಕೆಲಸಗಳ ಹೊರೆ ಏನು ಕೆಟ್ಟ ಕರ್ಮದ ಹೊರೆ ಇರುತ್ತಲ್ಲ ಅದನ್ನು ಹಗುರಾಗಿಸ್ಕೊಳ್ಬೇಕು ಅಂತ ಹೇಳಿ. ಜಯ ರಾಮಕೃಷ್ಣ. ಇಷ್ಟೊತ್ತು ಯಾವುದೋ ಆಶ್ರಮದಲ್ಲಿ ಯಾರೋ ಸ್ವಾಮೀಜಿಗಳು ಮಾತಾಡ್ತಾ ಇದ್ರು ಅಂತ ಅನ್ನಿಸ್ತು. ತುಂಬ ಸುಲಲಿತವಾಗಿ ಒಳ್ಳೆ ಮೆಚೂರಾಗಿ ಆ ಒಂದು ಕಥೆನ ಪ್ರೆಸೆಂಟ್ ಮಾಡಿದ್ದಾನೆ. ಇದು ಗುರುನಾನಕರ ಜೀವನದಲ್ಲಿ ಬರುವಂಥ ಎಂಥ ಅದ್ಭುತವಾದ ಚಿಂತನೆ ಇದರಲ್ಲಿದೆ ಅಲ್ವಾ. ಶ್ರೀಮಾತೆ ಶಾರದಾದೇವಿಯವರು ಅವರೊಂದು ಇದರಲ್ಲಿ ಹೇಳ್ತಾರಲ್ವ, ನಿಂದು ಪೂರ್ವಜನ್ಮದ ಏನೇ ಕರ್ಮ ಇದು ಅದು ಕಳ್ಕೊಳ್ಳೋಕ್ಕಾಗಲ್ಲ, ಆದರೆ ಸತ್ಸಂಗದಿಂದ ಭಗವಂತನ ಸ್ಮರಣೆಯಿಂದ ಕೊಡ್ಲಿಲ್ಲಿ ಹೋಗೋದನ್ನು ಮುಳ್ಳಲ್ಲಿ ಹೋಗಿಸ್ಕೋಬೋದು ಅಂತ ಶ್ರೀಮಾತೆಯವರ ಒಂದು ದಿವ್ಯ ವಾಣಿ ಇದೆ. ಅದೇ ಥರನೇ ಅದ್ಭುತವಾದಂಥ ಇದು ನಿಜವಾಗ್ಲೂ ನಾವೆಲ್ಲ ಈ ಮಕ್ಕಳ ಸಂಘದವ್ರಿಗೆನಕ ಇದು ಅನುಭವ ಆಗ್ತಾ ಇರುತ್ತೆ. ಯಾಕೆಂದರೆ ಅಟ್ಲೀಸ್ಟ್ ಭಾನುವಾರ ಆದರೂ ನಾವು ಭಗವಂತನ ಚಿಂತನೆ ಮಾಡ್ತೀವಿ ಪೂರ್ತಿ ಅಲ್ವಾ. ಆಮೇಲೆ ನಮ್ಮನ್ನು ರೂಟೀನ್ ಫಾಲೋ ಮಾಡೋರಿಗೆನಕ ಕ್ಲೀನಾಗಿ ಗೊತ್ತಾಗುತ್ತೆ, ನಿರಂತರ ಪ್ರತಿದಿನ ನಾವು ಭಗವಂತನ ಚಿಂತನೆ ಮಾಡ್ತಾಯಿದ್ದೀವಿ. ಇದು ಏನು ಸಿಗತ್ತೆ ಫಲ ಸಿಗತ್ತೆ ಅವು ಯಾವುದೂ ನೋಡೋಕೆ ಹೋಗ್ಬಾರ್ದು. ನಾನು ಮಾಡ್ತಿದ್ರು ಅವ್ನು ಹೇಳ್ದಾಗೇ ಆ ನೀತಿ ಹೇಳ್ದಾಗೇ ಯಾವುದಾಗ್ತಿದ್ರು ಯಾವುದು ಪೂರ್ವಜನ್ಮದ ಕಳೀತಾ ಇದೆ ಅಂತ ಅಂದ್ಕೊಳ್ಳೋಣ. ಆದರೆ ಯಾವತ್ತು ಇದು ಕೊನೆಯದು ಗೊತ್ತಾಗೋದು ಅಂತಂದರೆ ನಮ್ಮಲ್ಲಿ ಶರಣರ ಮಹಿಮೆಯನ್ನು ಮರಣದಲ್ಲಿ ಕಾಣು ಅಂತ ಒಂದು ಮಾತಿದೆ. ಹಾಗೆ ನಮ್ಮದು ಲಾಸ್ಟ್ ಸ್ಟೇಜ್ ಬರುತ್ತಲ್ಲ ಆವಾಗ ಗೊತ್ತಾಗತ್ತೆ ನಮಗೆ ಭಗವಂತನ ದರ್ಶನಕ್ಕಾಗಿ ಭಗವಂತನ ಚಿಂತನೆ ಮಾಡ್ಕೊಂಡು ಪ್ರಾಣ ಬಿಡೋಕ್ಕಾಗತ್ತಾ ಅನ್ನೋದು. ಅದಕ್ಕೆ ಇಡೀ ಜೀವನ ನಾವು ಭಗವಂತನ ಸ್ಮರಣೆ ಮಾಡಿರಬೇಕು. ನಾವು ಶ್ರೀರಾಮಕೃಷ್ಣ ನೇರ ಶಿಷ್ಯರ ಜೀವನದಲ್ಲಿ ಪ್ರತಿಯೊಬ್ಬರದ್ದು ಜೀವನ ಅಂತ್ಯ ಆಗುವಾಗ ಇದನ್ನು ನಾವು ನಮ್ಮ ಅಧ್ಯಯನ ಕೇಂದ್ರದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಒಂದು ಉತ್ತಮವಾದಂಥ ತುಂಬ ಚೆನ್ನಾಗಿ ಸುಲಲಿತವಾಗಿ ಒಂದು ಕಥೆನ ನಮ್ಮೊಂದಿಗೆ ದಿಗಂತ್ ಹಂಚಿಕೊಂಡಿದ್ದಾನೆ. ದಿಗಂತಿಗೆ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ. जय राम कृष्ण सर. 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 ಜಯ ರಾಮಕೃಷ್ಣ. जय राम कृष्ण सर. जय राम कृष्ण सर. जय राम कृष्ण सर.